ಶಾಸಕರು ಜಿಕೆ ವೆಂಕಟಶಿವಾರೆಡ್ಡಿರವರು ರಾಯಲ್ಪ್ಯಾಡ್ ಹೋಬಳಿ ಮಟ್ಟದ ಕ್ರೀಡಾಕೂಟಗಳ 2025 ಮತ್ತು 26ನೇ ಸಾಲಿನ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಗಣ್ಯರು, ಶಿಕ್ಷಣ ಇಲಾಖೆ ಅಧಿಕಾರಿಗಳು, ಈ ಭಾಗದ ಮುಖಂಡರು, ಸಿಮೆಂಟ್ ನಾರಾಯಣಸ್ವಾಮಿ ಅಭಿಮಾನಿಗಳು, ಜನಸಾಮಾನ್ಯರು ಭಾಗವಹಿಸಿ ವಿದ್ಯಾರ್ಥಿಗಳ ಕ್ರೀಡಾಕೂಟ ನಿಜವಾಗ್ಲೂ ಕೂಡ ಇವತ್ತು ನನಗೆ ಬಹಳ ಸಂತೋಷವಾಗ್ತಾ ಇದೆ. ನಿನ್ನೆ ಎಲ್ಲ ಮೊನ್ನೆ ಕರೆದ್ರು ನನಗೆ, ಯಾಕಂದ್ರೆ ಇವತ್ತು ಇಡೀ ರಾಯಲ್ಪಾಡ್ ಹೋಗ್ಲಿ ನಮ್ಮ ಸ್ವಂತ ಹೋಗ್ಲಿ, ಎಲ್ಲ ಹೋಗ್ಲಿ ನಮ್ಮ ಸ್ವಂತ ಹೋಗ್ಲಿಲ್ಲ, 7 ಹೋಗ್ಲಿಲ್ಲ. ಆದ್ರೆ ಇದು ವಿಶೇಷವಾಗಿ ನಾವು ಓದಿರುವ ಒಂದು ಶಾಲೆಗಳು ಎಲ್ಲ ಕೂಡ ನಾವು ಬೆಳೆದಿರುವ ಶಾಲೆಗಳು ಇವತ್ತು ಬೈರಾಂಪಲ್ಲಿ ಪಂಚಾಯಿತಿ, ಗ್ರಾಮ ಪಂಚಾಯತಿ, ಗೌನ್ಪಲ್ಲಿ ಪಂಚಾಯಿತಿ, ಅಡ್ಡೂರು ಪಂಚಾಯಿತಿ, ಕೂರ್ಗೆಲಪಲ್ಲಿ ಪಂಚಾಯಿತಿ, ಯಲಮಾಪಲ್ಲಿ ಪಂಚಾಯಿತಿ, ರಾಯಲ್ಪಾಡ್ ಪಂಚಾಯಿತಿ, ಕೋಟಪಲ್ಲಿ ಪಂಚಾಯಿತಿ ಮತ್ತೆ ಮುಂದೂರು ಗ್ರಾಮ ಪಂಚಾಯಿತಿ ಎಲ್ಲ ಗ್ರಾಮ ಪಂಚಾಯಿತಿಗಳಿಂದ ಶಾಲೆಗಳಿಂದ ಬಂದಿರತಕ್ಕಂಥ ನನ್ನ ಆತ್ಮೀಯ ಪ್ರೀತಿಯ ವಿದ್ಯಾರ್ಥಿಗಳೇ, ಆತ್ಮೀಯ ಶಿಕ್ಷಕ ಬಂಧುಗಳೇ, ನಿಜವಾಗ್ಲೂ ಕೂಡ ಈ ಒಂದು ನಮ್ಮ ಗೌರವ ಹೇಳ್ತಾ ಇದ್ರು, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಕೇವಲ ಕೊಡ್ತಾ ಇದ್ರು 11,000, 5,000, 11,000 ಏನಕ್ಕೂ ಸಾಕಾಗುದಿಲ್ಲ. ನಿಜ ನಿಜ, ಪಾಪ ನಂದು ನೋವಾಗ್ತದೆ ಇದೆಲ್ಲ ಕೂಡ ನೋಡಿ. ಇವತ್ತು ಇದಕ್ಕೆ ಪ್ರತ್ಯಕ್ಷವಾಗಿ ಎಲ್ಲ ಸಹಕರಿಸಿದ ದಾನಿಗಳಿಗೆ ನಾನು ಧನ್ಯವಾದಗಳನ್ನ ಸಮರ್ಪಿಸುತ್ತೇನೆ. ಯಾಕಂದ್ರೆ ಎಷ್ಟೊಂದು ಅದ್ಭುತವಾಗಿ ಕಾರ್ಯಕ್ರಮವನ್ನ ನಿರ್ಮಿಸಿದ್ದೀರಿ. ನೀವೆಲ್ಲ ಮಕ್ಕಳು ಬಹಳ ಆತ್ಮೀಯತೆಯಿಂದ ನಮ್ಮನ್ನೆಲ್ಲ ಕೂಡ ಪ್ರೀತಿಯಿಂದ ಸ್ವಾಗತ ಮಾಡ್ತೀವಿ. ಅವರೆಲ್ಲ ಕೂಡ ನನ್ನ ಪ್ರೀತಿಯ ಧನ್ಯವಾದಗಳು ವಿನಂತಿ ಮಾಡ್ಕೊಳ್ತೇನೆ. ಇನ್ನ ಹೆಚ್ಚಿನ ಒಂದು ರಿಸಲ್ಟ್ಸ್ ಬರೋದಕ್ಕೆ ನೀವೆಲ್ಲ ಕೂಡ ಕಾರಣಕರ್ತರಾಗಬೇಕು. ನಮ್ಮ ಮಕ್ಕಳು, ನಿಮ್ಮ ಮಕ್ಕಳು, ಇವೆಲ್ಲ ನಿಮ್ಮ ಮಕ್ಕಳು ನೀವು ಬೆಳೆಸಬೇಕು. ಅವನ್ನ ಬೆಳೆಸಿ ಒಳ್ಳೆಯ ಒಂದು ಬುದ್ಧಿವಂತನಾಗಿ ಮಾಡಿ. ಇವತ್ತು ಯಾಕಂದ್ರೆ ಈಗ PUC ವಿದ್ಯಾರ್ಥಿಗಳು, ಅವರು ವಿಶೇಷವಾಗಿ ನಾನು PUC ವಿದ್ಯಾರ್ಥಿಗಳಿಗೆ ನಾನು ತಿಳಿಸೋದಕ್ಕೆ ಇಚ್ಛೆ ಪಡ್ತೇನೆ. ನಿಮ್ಮ ಒಂದು ಜೀವನದ ಮುಖ್ಯವಾದ ಒಂದು ಘಟ್ಟ ಇದು. ನಿಮ್ಮ ಜೀವನ ಮುಂದೆ ನಿಮ್ಮ ಭವಿಷ್ಯವನ್ನ ನಿರೂಪಣೆ ಮಾಡಿಕೊಳ್ಳುವ ಒಂದು ಹಂತ. ಆದ್ದರಿಂದ ನೀವು ಬಹಳ ಹುಷಾರಾಗಿ ಬೆಳೀಬೇಕು. ಮತ್ತೆ ನೀವು ಮುಂದೆ ಎಲ್ಲ ನಮ್ಮ ವಿದ್ಯಾರ್ಥಿಗಳನ್ನು ಕೂಡ ನಾನು ವಿನಂತಿ ಮಾಡ್ಕೊಳ್ತೇನೆ, ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳನ್ನ, ನಿಮ್ಮ ತಂದೆ ತಾಯಿಗಳು ನೀವೆಲ್ಲ ಕೂಡ ಹಳ್ಳಿಗಳನ್ನು ಬಂದಿರ್ತಕ್ಕಂಥವ್ರು. ನಾವು ಅಷ್ಟೇ, ನಾವು ಹಳ್ಳಿ ನಿಮ್ಮ ಬಂದಿರ್ತಕ್ಕಂಥವ್ರು. ನೀವೆಲ್ಲ ಕೂಡ ನಿಮ್ಮ ತಂದೆ ತಾಯಿಯನ್ನು ಎಷ್ಟೋ ಕಷ್ಟಪಟ್ಟು ದುಡಿಮೆ ಮಾಡಿ ನಿಮ್ಮನ್ನೆಲ್ಲ ಕೂಡ ನಮ್ಮ ಶಾಲೆಗೆ ಕಳಿಸ್ತಾರಲ್ವಾ? ಎಷ್ಟು ಕಷ್ಟಪಡ್ತಾರೆ ಅವರು. ಆದ್ರಿಂದ ನೀವು ಚೆನ್ನಾಗಿ ಓದ್ಬೇಕು, ಅವರಿಗೆ ಅತ್ಯಂತ ಒಳ್ಳೆಯ ಗೌರವನ ತರಬೇಕು. ಮತ್ತೆ ನಿಮ್ಮ ಶಾಲೆಗೂ ಒಳ್ಳೆಯ ಗೌರವ ತರಬೇಕು, ಶಿಕ್ಷಕರಿಗೆ ಒಳ್ಳೆಯ ಗೌರವವನ್ನು ತರಬೇಕು, ನಮಗೆಲ್ಲ ಒಳ್ಳೆಯ ಗೌರವವನ್ನು ತರಬೇಕು ಅಲ್ವಾ? ಕ್ರೀಡಾಕೂಟ, ಕ್ರೀಡೆಗಳು ನಿಮಗೆ ಓದು ಎಷ್ಟು ಮುಖ್ಯವೋ ಕ್ರೀಡೆಗಳು ಅಷ್ಟೇ ಮುಖ್ಯ. ಎರಡೂ ಕೂಡ ಸಮಾನಾಂತರವಾಗಿ ನೀವೆಲ್ಲ ಕೂಡ ತಗೊಳ್ಬೇಕಾಗುತ್ತೆ. ಇವತ್ತು ನಿಮ್ಮ ಪ್ರತಿ ದಿವಸ ನೀವು ಕ್ರೀಡೆಗಳು ಏನಾದರೂ ನೀವು ಎಕ್ಸರ್ಸೈಸ್ ಮಾಡ್ತಾ ಇರ್ಬೇಕು. ನಾನು ಈ ವಯಸ್ಸಲ್ಲಿ ಕೂಡ ನಾನು
ಡೈಲಿ ಫಸ್ಟ್ ಹೇಳ್ತೇನೆ ನಾನು ಒಂದು 1 ಅವರ್ ನಾನು ಯೋಗ ಮಾಡ್ತೇನೆ. ಮೊದಲು ಶೆಟ್ ಆಡ್ತಾ ಇದ್ದೆ, ವಾಲಿಬಾಲ್ ಆಡ್ತಾ ಇದ್ದೆ, ಇವೆಲ್ಲ ಕಾಲೇಜ್ ಡೇಸ್ ಅಲ್ಲಿ. ಇವತ್ತು ಕೂಡ ಯೋಗ ಮಾಡ್ತೇನೆ. ಯೋಗ ನನ್ಗೆ ಅದಕ್ಕೋಸ್ಕರ ನಮ್ಗೆ ಒಳ್ಳೆಯ ಆರೋಗ್ಯ. ನೀವು ಕೂಡ ನಿಮ್ಮ ದೈಹಿಕವಾಗಿ ನೀವು ಚೆನ್ನಾಗಿ ಬೆಳಿಬೇಕಾದ್ರೆ, ಮಾನಸಿಕವಾಗಿ ದೇವರು ನಿಮ್ಗೆಲ್ಲ ಬುದ್ಧಿ ಸರಿಯಾಗಿ ಕೊಡ್ಬೇಕಾದ್ರೆ ನೀವೆಲ್ಲ ಕೂಡ ಪ್ರತಿಯೊಂದು ದಿವಸ ಕೂಡ ಏನಾದ್ರೂ ಒಂದು ಎಕ್ಸರ್ಸೈಜ್ ಕ್ರೀಡೆಗಳ ಮುಖಾಂತರ ಮಾಡಲೇಬೇಕು ಅಂತ ನಿಮ್ಮನ್ನೆಲ್ಲ ನಾನು ಒತ್ತಾಯ ಮಾಡ್ತೇನೆ ಮತ್ತು ಪ್ರೀತಿಯಿಂದ ಕೂಡ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತೇನೆ. ಒಳ್ಳೆ